ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ವಿಷಯ ಏನಂದ್ರೆ, ನಾನು ಬಡೆ ಅಂಡಮಾನ್ ಟ್ರಿಪ್ ಗೆ ಟ್ರಾವೆಲ್ ಮಾಡಿದ್ವಿ. ನಾನು ಆಕ್ಚುಲಿ ಪ್ಯಾಕಿಂಗ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಟೈಮೇ ಸಿಗ್ಲಿಲ್ಲ. ಸೊ ನಿಮ್ ಮುಂದೆ ನಾನು ಇವಾಗ ಅನ್ಪ್ಯಾಕ್ ಮಾಡ್ಬಿಟ್ಟು ಯಾವ್ಯಾವ ಔಟ್ಫಿಟ್ಸ್ ನ ಕ್ಯಾರಿ ಮಾಡಿದೆ ಅಂತ ತೋರಿಸ್ತೀನಿ. ಅದರ ಜೊತೆ ನಾನು ಒಂದು ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ಕೂಡ ತಗೊಂಡೆ. ಸೊ ಐ ಫೈನಲಿ ಬಾಟ್ ಅ ಲೆನ್ಸ್. ಸೊ ಅದನ್ನು ವ್ಲಾಗ್ ಮಾಡಿದೀನಿ. ಲೆನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು, ಬಟ್ ನಾವ್ ಏನ್ ಅನ್ಕೊಂಡ್ವಿ ಅಂದ್ರೆ ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಸೆಲ್ಫ್ ಗ್ರೋತ್ ಅನ್ನೋ ತರ ಅನ್ಸ್ತು ನನ್ಗೆ. ನಾನು ಒಡೆ ಮಾತಾಡ್ಕೊಂಡ್ವಿ, ಇಷ್ಟ ಎಕ್ಸ್ಪೆನ್ಸಿವ್ ಲೆನ್ಸ್ ತಗೊಳ್ಳೋದು ಬೇಕಾ ಬೇಡ, ಯಾಕಂದ್ರೆ ನಾವ್ ವಿಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಅಲ್ಲ ಕಾಂಟೆಂಟ್ ಮಾಡ್ತೀವಿ. ಬಟ್ ಎಲ್ಲೋ ಅನ್ಸ್ತು ಐ ಶುಡ್ ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್ ಫಾರ್ ಮೈ ಸೆಲ್ಫ್. ನನ್ ಗ್ರೋತ್ ನನಗೆ ಏನಕ್ಕೆ ಹೆಲ್ಪ್ ಆಗುತ್ತೆ, ಅದ್ರಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಕನ್ವಿನ್ಸ್ ಮಾಡ್ಕೊಂಡ್ ಲೆನ್ಸ್ ನ ಬೈ ಮಾಡಿದೆ. ನನ್ ಬರ್ಡೇ ಆಗಿರೋದ್ರಿಂದ ನಾನು ಏನ್ ಅನ್ಕೊಂಡೆ ಅಂದ್ರೆ, ಪ್ರತಿ ವರ್ಷ ಈ ತರ ಏನಾದ್ರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದು, ಬಟ್ ಸಮಥಿಂಗ್ ದಟ್ ಆಲ್ಸೋ ಹೆಲ್ಪ್ಸ್ ಮೀ. ಈ ಫೈನಾನ್ಸ್ ಬಿಸ್ನೆಸ್ ಪಾಡ್ಕಾಸ್ಟ್ ಎಲ್ಲ ನೀವು ನೋಡಿದ್ರೆ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಅದ್ರಲ್ಲಿ ದಿಲ್ ಬಿ ಯು ಶುಡ್ ಇನ್ವೆಸ್ಟ್ ಇನ್ ಸಮಥಿಂಗ್ ದಟ್ ಬ್ರಿಂಗ್ಸ್ ಯು ಮೋರ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನೀವು ಯಾವ್ದೋ ಒಂದು ವಸ್ತುವಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ಇಂದ ನಿಮ್ಗೇನ ಜಾಸ್ತಿ ದುಡ್ಡು ಬರೋ ತರ ಇರ್ಬೇಕು, ಆ ತರ ಇನ್ವೆಸ್ಟ್ ಮಾಡಿ ಅಂತ ಫುಲ್ ಸ್ಮಾರ್ಟ್ ಆಗಿ ಅವ್ರು ಹೇಳಿದ್ರು. ಅವಾಗ ನಾನು ಅನ್ಕೊಂಡೆ, ಐ ಥಿಂಕ್ ದಿಸ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ನಾನು ವಿಡಿಯೋಸ್ ಫೋಟೋ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಡ್ಬೋದು, ಮತ್ತೆ ಟ್ರಾವೆಲ್ ಮಾಡಿದಾಗೆಲ್ಲ ಪಿಕ್ಚರ್ಸ್ ಆರ್ ಎವ್ರಿಥಿಂಗ್, ರೈಟ್? ಸೊ ಎನಿವೇಸ್, ಇವಾಗ ನನ್ನ ಬ್ಯಾಗ್ ನ ಓಪನ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ನನ್ನ ಔಟ್ಫಿಟ್ಸ್ ನ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಇಸ್ ದಿಸ್ ಟಾಪ್. ಈ ಟಾಪ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡ್ಬಿಟ್ಟು ರೀಲ್ ಮಾಡ್ಬಿಟ್ಟೆ. ಐ ವಾಸ್ ಟೂ ಎಕ್ಸೈಟೆಡ್, ಆಯ್ತಾ. ಸೊ ಈ ಟಾಪ್ ಆಕ್ಚುಲಿ ನನ್ನ ಫ್ರೆಂಡ್ ಸಂಜಿತಾ US ಇಂದ ಬರ್ತಾ ಇದ್ಲು, ಸಿಯಾಟ್ಲ್ ಇಂದ ಬರ್ತಾ ಇದ್ಲು. ಸೊ ಅವಳ ಜೊತೆ ನಾನು ವಿಡಿಯೋ ಕಾಲ್ ಮಾಡಿ ನನ್ ಬೇಕಾಗಿರೋ ಔಟ್ಫಿಟ್ಸ್ ಎಲ್ಲ ಶೀನ್ ಇಂದ ತರಿಸ್ಕೊಂಡೆ. ಸೊ ಈ ಟಾಪ್ ನಾನು ಶೀನ್ ಇಂದ ತಗೊಂಡಿರೋದು. ದ ಥಿಂಗ್ ಇಸ್, ಮೋಸ್ಟ್ ಆಫ್ ಮೈ ಔಟ್ಫಿಟ್ಸ್ ಆನ್ ದಿಸ್ ಟ್ರಿಪ್ ಆರ್ ಫ್ರಮ್ ಶೀ. ನಂಗೆ ಈ ಟಾಪ್ ತುಂಬಾ ಇಷ್ಟ ಆಯ್ತು ಅಂತ ಇದ್ರ ಜೊತೆ ಸೇಮ್ ಟಾಪ್ ಡಿಫ್ರೆಂಟ್ ಕಲರ್ ಅಲ್ಲಿ ಆರ್ಡರ್ ಮಾಡಿದೆ. ಸೊ ದಾಟ್ ಇಸ್ ದಿಸ್ ಟಾಪ್. ಬಟ್ ನಾನು ಈ ಟಾಪ್ ಹಾಕೊಂಡಿಲ್ಲ. ನೆಕ್ಸ್ಟ್ ಒನ್ ಇಸ್ ದಿಸ್ ಟಾಪ್. ನಾನು ಈ ಟಾಪ್ ವರ್ಕಲಾಲ್ ಹೋಗಿದ್ದಾಗ, ನಾನು ಅಪೇಕ್ಷಾ ಮತ್ತೆ ರೂಪಾ ಹೋಗಿದ್ದಾಗ ಪರ್ಚೇಸ್ ಮಾಡಿದ್ದು. ಇದು 300 rupees ಪರ್ ಟಾಪ್ ಗೆ ಅವ್ರು ಚಾರ್ಜ್ ಮಾಡಿದ್ರು. ಸೊ ಇದು ಒಂದ್ ತಗೊಂಡೆ. ಹಾಗೆ ಈ ಟಾಪ್ ಕೂಡ ವರ್ಕಲಾ ಇಂದ ತಗೊಂಡಿದ್ದು. ಈ ಎರಡು ಟಾಪ್ಸ್ ಕೂಡ ನಾನು ಹಾಕೊಂಡಿಲ್ಲ. ದಿಸ್ ಇಸ್ ವಾಟ್ ಗರ್ಲ್ಸ್ ಡೂ, ರೈಟ್? ನಾವ್ ಯಾವಾಗ್ಲೂ ಓವರ್ ಆಗಿ ಪ್ಯಾಕ್ ಮಾಡ್ಕೊಳ್ತೀವಿ, ಆಮೇಲೆ ಏನೋ ಹಾಕೊಳ್ಳೋದಿಲ್ಲ. ಇದು ಕೂಡ ನಾನು ಶೀನ್ ಇಂದ ಆರ್ಡರ್ ಮಾಡಿದ್ವಿ. ಈ ಡ್ರೆಸ್ US ಇಂದ. ಐ ಡಿ ನಾಟ್ ವೇರ್ ದಿಸ್. ಹೋಪ್ಫುಲಿ ನೆಕ್ಸ್ಟ್ ಟ್ರಿಪ್ ಹೋದಾಗ ಹಾಕೊಳ್ತೀನಿ. ಯಾರು ಗೊತ್ತು, ನಾನು ಸ್ವಲ್ಪ ಒಂದೊಂದ್ಸತಿ ಲೂಸ್ ತರ ಆಡ್ತೀನಿ. ನೆಕ್ಸ್ಟ್ ಟ್ರಿಪ್ ಪ್ಲಾನ್ ಮಾಡಿದ್ರೆ ಇನ್ನ ಹೊಸ ಬಟ್ಟೆ ಬೇಕಂತ ಬೇರೆ ಬಟ್ಟೆ ಆರ್ಡರ್ ಮಾಡ್ತೀನಿ. ದಟ್ಸ್ ಮೀ. ಓಕೆ, ದಿಸ್ ಒನ್ಸ್ ಮೈ ಫೇವ್ರೆಟ್. ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ನಾನು ಝೂಡಿಯೋ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬರ್ತಾ ಏರ್ಪೋರ್ಟ್ ಅಲ್ಲಿ ಹಾಕೊಂಡೆ. ನಾನು ಇದನ್ನ ಬರ್ತಾ ಏರ್ಪೋರ್ಟ್ ಅಲ್ಲಿ ಹಾಕೊಂಡಿರೋ ಪ್ಯಾಂಟ್ ಆಲ್ರೆಡಿ ಒಗೆಯಕ್ ಹಾಕಿದೀನಿ. ಅದು ಕೂಡ ಝೂಡಿಯೋ ಅಲ್ಲಿ ತಗೊಂಡಿರೋದು. ಈ ಟಾಪ್ ನಾನು H&M ಅಲ್ಲಿ ಬೈ ಮಾಡಿದೆ, ಅಲ್ಲೇ ಸುಮ್ನೆ ಕ್ಯಾಶುಯಲಿ ಏನಾದ್ರೂ ಹಾಕೊಳ್ಳಕ್ಕೆ ಬೇಕಾದ್ರೆ ಅಂತ. ಇದು ಕೂಡ ನಾನು ಹಾಕೊಂಡಿಲ್ಲ. ಓ ಮೈ ಗಾಡ್, ದಿಸ್ ಡ್ರೆಸ್ ಇಸ್ ಸೋ ಕ್ಯೂಟ್. ಸೊ ಇದು ಕಾರ್ಡ್ ಸೆಟ್ ಆಯ್ತಾ. ಇದು ಟಾಪ್ ಅದರದ್ದು, ಅಂಡ್ ದಿಸ್ ಇಸ್ ದ ಸ್ಕರ್ಟ್. ಇದು ಶೀನ್ ಅಲ್ಲಿ ಆರ್ಡರ್ ಮಾಡಿದ್ದು. ಇದನ್ನ ಹಾಕೊಂಡು ಫೋಟೋಸ್ ಮಾತ್ರ ತಗೊಂಡೆ. ಬಟ್ ದಿಸ್ ಇಸ್ ಸೋ ಕ್ಯೂಟ್. ಐ ರಿಯಲಿ ಲವ್ಡ್ ಇಟ್ ಅ ಲಾಟ್. ನಾನ್ ಸ್ಕೂಬಾ ಡೈವಿಂಗ್ ಹೋದಾಗ ಈ ಟಾಪ್ ಹಾಕೊಂಡೆ. ಇದು ಒಗೆಯಕ್ ಹಾಕ್ಬೇಕು, ನಮ್ಮಮ್ಮ ಹೊಡಿತಾರೆ. ಸೊ ಈ ಟಾಪ್ ನಾನು ಝೂಡಿಯೋ ತಗೊಂಡೆ. ಗೈಸ್, ಝೂಡಿಯೋ ಹ್ಯಾಸ್ ಸಚ್ ಅಮೇಸಿಂಗ್ ಕಲೆಕ್ಷನ್, ಆಯ್ತಾ. ಸ್ವಲ್ಪ ಹುಡುಕ್ಬೇಕು ಅಷ್ಟೇ, ಬಟ್ ಸಮ್ ಆಫ್ ದ ಔಟ್ಫಿಟ್ಸ್ ಆರ್ ಸೋ ಕ್ಯೂಟ್ ಅಂಡ್ ಸೋ ನೈಸ್. ಈ ಶಾರ್ಟ್ಸ್ ಕೂಡ ಸ್ಕೂಬಾ ಡೈವಿಂಗ್ ಹೋಗ್ಬೇಕಾದ್ರೆ ಹಾಕೊಂಡೆ. ಇದು ಡಿಕ್ಯಾಥ್ಲಾನ್ ಇಂದ ತಗೊಂಡಿರೋದು. ಅಡಿಷನಲಿ ಎಕ್ಸ್ಟ್ರಾ ಪ್ಯಾಂಟ್ಸ್ ಕ್ಯಾರಿ ಮಾಡಿದೆ. ನನ್ನ ಹತ್ರ ಮೋಸ್ಟ್ ಆಫ್ ದ ಈ ತರ ಜಿಮ್ ಕೈಂಡ್ ಆಫ್ ಪ್ಯಾಂಟ್ಸ್ ನನ್ನ ಹತ್ರ ಇರೋದೆಲ್ಲ ಡಿಕ್ಯಾಥ್ಲಾನ್ ತಗೊಂಡಿರೋದು. ಅದು ನಂಗೆ ಪೂಮಾಲ್ ಇರೋ ಪ್ಯಾಂಟ್ಸ್ ಇಷ್ಟ ಆಗುತ್ತೆ, ಬಟ್ ಇಟ್ಸ್ ಟೂ ಮಚ್ ಓವರ್ ಪ್ರೈಸ್ ಅನ್ಸುತ್ತೆ. ಯಾಕಂದ್ರೆ ಡಿಕ್ಯಾಥ್ಲಾನ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಪ್ರೈಸ್ ರೇಂಜ್ ಪ್ಯಾಂಟ್ ಸಿಗುತ್ತೆ, 600, 700, 800. ಸೊ ಐ ಪ್ರಿಫರ್ ಗೋಯಿಂಗ್ ಟು ಡಿಕ್ಯಾಥ್ಲಾನ್ ಟು ಬೈ ಜಿಮ್ ಪ್ಯಾಂಟ್. ನೆಕ್ಸ್ಟ್ ಒನ್ ಇಸ್ ಮೈ ಸೂಪರ್ ಫೇವ್ರೆಟ್. ಇದು ನನ್ನ ಬರ್ಡೇ ಇದನ್ನ ಹಾಕೊಂಡಿದ್ದು. ಇದು ಕಾರ್ಡ್ ಸೆಟ್. ದಿಸ್ ಇಸ್ ದ ಸ್ಕರ್ಟ್. ಇದು ಟಾಪ್. ಇದು ಕೂಡ ಶೀನ್ ಅಲ್ಲಿ ಆರ್ಡರ್ ಮಾಡಿದ್ದು. ಐ ರಿಯಲಿ ಲವ್ ದಿಸ್ ಅ ಲಾಟ್. ಇದು ಪರ್ಫೆಕ್ಟ್ಲಿ ಫಿಟ್ ಆಯ್ತು ನನ್ನ ಬಾಡಿಗೆ. ದಿಸ್ ವಾಸ್ ದ ಲುಕ್ ಐ ವಾಸ್ ಲುಕಿಂಗ್ ಫಾರ್, ಆಯ್ತಾ, ಬೀಚ್ ಗೋಸ್ಕರ. ಅಂದ್ರೆ ತುಂಬಾ ರಿವೀಲಿಂಗ್ ಆಗು ಇರಬಾರ್ದು, ಬಟ್ ಇಟ್ ಶುಡ್ ಆಲ್ಸೋ ಬಿ ಸೆಕ್ಸಿ, ಬಟ್ ಆಲ್ಸೋ ಬಿ ಮಾಡೆಸ್ಟ್ ಅಂಡ್ ನೈಸ್ ಅಂಡ್ ಎಲಿಗೆಂಟ್ ಅಂಡ್ ಕ್ಲಾಸಿ ಆತರ. ಸೊ ದಿಸ್ ವಾಸ್ ದ ಪರ್ಫೆಕ್ಟ್ ಔಟ್ಫಿಟ್. ನನ್ ಮೈಂಡ್ ಅಲ್ಲಿ ಏನ್ ಅನ್ಕೊಂಡಿದ್ದೆ ಅದಕ್ಕೋಸ್ಕರ. ಓಕೆ, ದ ನೆಕ್ಸ್ಟ್ ಡ್ರೆಸ್ ದಟ್ ಐ ಆಮ್ ಗೋಯಿಂಗ್ ಟು ಶೋ ಯು ಇಸ್ ಕೊರಿಯನ್ ಇನ್ಸ್ಪೈರ್ಡ್, ಆಯ್ತಾ. ಇದು ನೋಡ್ ತಕ್ಷಣ ಐ ವಾಸ್ ಓ ಮೈ ಗಾಡ್, ದಿಸ್ ಇಸ್ ಅ ಕೊರಿಯನ್ ಔಟ್ಫಿಟ್. ಐ ರಿಯಲಿ ವಾಂಟ್ ದಿಸ್ ಅಂತ. ಸೊ ಅದು ಬಂದ್ಬಿಟ್ಟು ಈ ಡ್ರೆಸ್. This is super cute. This dress, I really love it, guys. I really love this. And again, ನಾನು ಈ ಡ್ರೆಸ್ ಕೂಡ ಹಾಕೊಂಡಿಲ್ಲ. ಯಾಕೆ ಹಾಕೊಂಡಿಲ್ಲ ಅಂತ ಹೇಳ್ತೀನಿ. ಸೊ ಏನಾಯ್ತಂದ್ರೆ, ನಾನು ಫುಲ್ ಡ್ರೆಸ್ಸಿ
ಆ ತರ ಬಟ್ಟೆ ತಗೊಂಡೆ ಆಯ್ತಾ ಟ್ರಿಪ್ಗೆ ಹೋಗಕ್ಕೆ ಅಂತ. ಬಟ್ ನಾವಲ್ಲಿ ಹ್ಯಾವ್ಲಾಕ್ ಐಲ್ಯಾಂಡ್ ಅಲ್ಲಿ ಹೋಗಾದ್ಮೇಲೆ 2 ವೀಲರ್ ರೆಂಟ್ ಮಾಡ್ಬೇಕಿತ್ತು. ಅಲ್ಲೆಲ್ಲ ಕಾರ್ಸ್ ಎಲ್ಲ ಇರ್ಲಿಲ್ಲ. ಮತ್ತೆ ಬರೀ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕೆ 500 ರೂಪಾಯಿ 1000 ರೂಪಾಯಿ, 2 ವೀಲರ್ ದಿನಕ್ಕೆ 500 ರೂಪಾಯಿ. ಸೊ ಐ ವಾಸ್ ಲೈಕ್ ಲೆಟ್ಸ್ ಜಸ್ಟ್ ಟೇಕ್ ಅ 2 ವೀಲರ್ ಅಂತ ನನ್ ಬಡೆಗೆ ಹೇಳ್ದೆ. ಅಂಡ್ ನಾವು 2 ವೀಲರ್ ತಗೊಂಡಿರೋದ್ರಿಂದ ನಾನ್ ಡ್ರೆಸ್ಸಸ್ ಎಲ್ಲೂ ಹಾಕೊಳಕ್ಕೆ ಆಗಿಲ್ಲ, ಎಲ್ಲ ಕಡೆ ಪ್ಯಾಂಟ್ ಹಾಕೊಂಡ್ ಹೋದೆ ನಾನು. ಎನಿವೇಸ್ ಐ ಥಿಂಕ್ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಐ ವಿಲ್ ವೇರ್ ಆಲ್ ಆಫ್ ದೀಸ್ ಕ್ಯೂಟ್ ಔಟ್ಫಿಟ್ಸ್. ಸೊ ದ ಥಿಂಗ್ ಇಸ್ ನಾನ್ ಈ ಕೊರಿಯನ್ ಡ್ರೆಸ್ ಜೊತೆ ಪೇರ್ ಮಾಡಕ್ಕೆ ಅಂತ ಈ ಬ್ಯಾಗ್ ತಗೊಂಡೆ. ದಿಸ್ ಇಸ್ ಸೋ ಕ್ಯೂಟ್. ದಿಸ್ ಮಿನಿ ಬ್ಯಾಗ್ ಇದು ಆಕ್ಚುಲಿ ಯಾವ್ದು ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಅಲ್ಲಿ ಹೆಸರೇ ಮರ್ತದೆ, ಅದ್ರಲ್ಲಿ ಆರ್ಡರ್ ಮಾಡಿದೆ ಆಯ್ತಾ. 350 rupees ಈ ಬ್ಯಾಗ್ಗೆ. ಇದ್ರಲ್ಲಿ ಏನ್ ಚಿಲ್ಲರೆ ಇಡಬಹುದು ಅಷ್ಟೇನಿಲ್ಲ, ಬಟ್ ಇಟ್ಸ್ ವೆರಿ ಕ್ಯೂಟ್ ಫಾರ್ ಫೋಟೋಸ್. ದ ನೆಕ್ಸ್ಟ್ ಡ್ರೆಸ್ ದಟ್ ಐ ಡಿಡ್ ನಾಟ್ ವೇರ್ ಆನ್ ದ ಟ್ರಿಪ್ ಇಸ್ ದಿಸ್ ಒನ್. ಈ ಡ್ರೆಸ್ ಇದು ನಾನು ನ್ಯೂಮಿ ಇಂದ ಆರ್ಡರ್ ಮಾಡಿದ್ದು. ದಿಸ್ ಇಸ್ ಅ ಲಾಂಗ್ ಡ್ರೆಸ್. ಓಕೆ, ಇವಾಗ ನಂಗೆ ರಿಯಲೈಸ್ ಆಗ್ತದೆ ಕೂತ್ಕೊಂಡು ಔಟ್ಫಿಟ್ ತೋರಿಸೋದು ಇಸ್ ಅ ವೆರಿ ರಾಂಗ್ ಐಡಿಯಾ, ಬಿಕಾಸ್ ಕ್ಲಿಯರ್ಲಿ ನಿಮಗೆ ಕಾಣಿಸೋದಿಲ್ಲ. ಸೊ ನಾನು ಯಾವ ಔಟ್ಫಿಟ್ ಆಲ್ರೆಡಿ ಹಾಕೊಂಡಿದ್ದೀನಿ ಅದರ ಫೋಟೋಸ್ ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ ಆಯ್ತಾ. ಇದು ನಾನು ಹಾಕೊಂಡಿಲ್ಲ. ಇದು ಐ ಥಿಂಕ್ ಒಂದು 3-4 months ಮುಂಚೆನೆ ತಗೊಂಡಿದ್ದೆ. ಇಲ್ಲಿ ಸೈಡ್ ಅಲ್ಲಿ ಸ್ಲಿಟ್ ಇದೆ. ಅಂಡ್ ದಿಸ್ ಇಸ್ ದ ಡ್ರೆಸ್ ಫ್ರಮ್ ನ್ಯೂಮಿ. ದಿಸ್ ಆಲ್ಸೋ ಐ ಡಿಂಟ್ ವೇರ್ ಎನಿವೇರ್. ಓಕೆ, ಸೊ ಇದು ನನ್ನ ಕ್ಯೂಟ್ ಔಟ್ಫಿಟ್ಸ್ ಆಗಿತ್ತು. ವಡೆ ಬಟ್ಟೆ ಕೇಳ್ಬೇಕಂದ್ರೆ ಅವ್ನು ಬರೀ H&M ಅಲ್ಲಿ ಶಾಪ್ ಮಾಡ್ತಾನೆ. ಅವ್ನು ತಗೊಳ್ಳೋ ಕಲರ್ಸ್ ಯಾವ್ದು ಗೊತ್ತಾ? ಬ್ಲಾಕ್, ವೈಟ್, ಬೇಜ್, ದಟ್ ಇಸ್ ಆಲ್. ಐಮ್ ಲೈಕ್, ವಡೆ ನೀನ್ ಇಷ್ಟೊಂದು ಬ್ಲಾಕ್ ಶರ್ಟ್ ತಗೊಳ್ತಾ ಯಾರಿಗೂ ಗೊತ್ತಾಗಲ್ಲ. ಎಲ್ರು ಅನ್ಕೊಳ್ತಾರೆ ಇವ್ನು ಒಂದೇ ಬ್ಲಾಕ್ ಶರ್ಟ್, 1-2 ಬ್ಲಾಕ್ ಶರ್ಟ್ ಎಲ್ಲಾದ್ರಲ್ಲೂ ಎಲ್ಲಾ ಕಡೆ ಹಾಕೊಂಡಿರ್ತಾನೆ ಅಂತ. ಬಟ್ ನೋ, ಆಲ್ ಆಫ್ ಹಿಸ್ ಬ್ಲಾಕ್ ಶರ್ಟ್ಸ್ ಆರ್ ಡಿಫ್ರೆಂಟ್, ಬಟ್ ಹಿ ಓನ್ಲಿ ಹ್ಯಾಸ್ ಇಟ್ ಇನ್ ಬ್ಲಾಕ್ ಅಂಡ್ ಇಟ್ ಆಲ್ ಲುಕ್ಸ್ ದ ಸೇಮ್. ನೀವ್ ಅವ್ನ ಫೀಡ್ಗೆ ಹೋಗಿ ಅವ್ನ ಪ್ರೊಫೈಲ್ ಅಲ್ಲಿ ಹೋಗಿ ನೋಡಿದ್ರು ಕೂಡ ಮ್ಯಾಕ್ಸಿಮಮ್ ಬ್ಲಾಕ್, ಬೇಜ್, ವೈಟ್ ಅಲ್ಲೇ ಇರುತ್ತೆ. ಎಲ್ಲ ಬೇರೆ ಬೇರೆ ಶರ್ಟ್ ಗೊತ್ತಾ, ಒಂದೊಂದು ವಿಡಿಯೋಗೆ ಒಂದೊಂದು ಡೆಸ್ಟಿನೇಷನ್ ಹೋಗೋಕೆ ಅಂತ ಹೋಗ್ಬಿಟ್ಟು 3000-2000 ರೂಪಾಯಿ ಕೊಟ್ಬಿಟ್ಟು ಶರ್ಟ್ ತಗೊಂಡ್ ಬರ್ತಾನ ಅವನು. ನೋಡಕ್ ಸೇಮ್ ಇರುತ್ತೆ. ಐ ಆಮ್ ಲೈಕ್, ಡೂಡ್, ಹೌ ಡಸ್ ದಿಸ್ ವರ್ಕ್? ಕೊನೆಯದಾಗಿ ಐ ಹ್ಯಾವ್ ಒನ್ ಮೋರ್ ಕ್ಯೂಟ್ ಟಾಪ್. This is so cute. ಇದು ಕೂಡ ಶೀನ್ ಅಲ್ಲಿ ಆರ್ಡರ್ ಮಾಡಿದ್ದು. ಶೀನ್ ಇನ್ US is so cheap. ನಾನು ಇಷ್ಟೆಲ್ಲ ಬಟ್ಟೆ ಆರ್ಡರ್ ಮಾಡಿದ್ದು was for 6000. ಐ ಥಿಂಕ್ ದಟ್ಸ್ ಅ ಪ್ರಿಟಿ ಗುಡ್ ಪ್ರೈಸ್ ಆಯ್ತಾ. ಇಲ್ಲಿ ಇಂಡಿಯಾದಲ್ಲಿ ನಾನು ಪರ್ಚೇಸ್ ಮಾಡ್ಬೇಕಂದ್ರೆ ಅರ್ಬ್ಯಾನಿಕಲ್ ಎಲ್ಲ ನೀವು ನೋಡಕ್ ಹೋದ್ರೆ ಇದು ಒನ್ ಟಾಪ್ ಓನ್ಲಿ ಪ್ರಾಬಬ್ಲಿ ಮಿನಿಮಮ್ ಒಂದು 700 ಇರುತ್ತೆ, ಮ್ಯಾಕ್ಸಿಮಮ್ 1200 ಏನಾದ್ರೂ ಇರುತ್ತೆ. ಸೊ ಶೀನ್ ಇಸ್ ಅ ಗುಡ್ ಆಪ್ಷನ್. 2 ತಿಂಗಳಾದ್ಮೇಲೆ ನನ್ನ ಫ್ರೆಂಡ್ ಗಂಡ ಬರ್ತಾ ಇದ್ದಾನೆ, ಅವಳ ಹತ್ರ ಮತ್ತೆ ಶೀನ್ ಅಲ್ಲಿ ಆರ್ಡರ್ ಮಾಡಿ ಬಟ್ಟೆ ತರ್ಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ದೀಸ್ ವೇರ್ ಮೈ ಔಟ್ಫಿಟ್ಸ್ ದಟ್ ಐ ಕ್ಯಾರಿ ಟು ಅಂಡಮಾನ್ ಫಾರ್ ಮೈ ಬರ್ಡೇ. ನಾನು ಎಲ್ಲಾ ವ್ಲಾಗ್ಸ್ ಅಪ್ಲೋಡ್ ಮಾಡಾದ್ಮೇಲೆ ಒಂದು ಫುಲ್ ಐಟ್ನರಿಗೆ ಅಂತಾನೆ ಸಪರೇಟ್ ವಿಡಿಯೋ ಮಾಡ್ತೀನಿ. ಕಾಸ್ಟ್ ಎಷ್ಟಾಯ್ತು, ಎಲ್ಲೋದ್ವಿ, ಏನ್ ಬುಕ್ ಮಾಡಿದ್ವಿ, ಎಲ್ಲಾ ಡೀಟೇಲ್ಸ್ ಅದ್ರ ಜೊತೆ ಆಡ್ ಮಾಡ್ತೀನಿ. ಈಗ ನಾವು ಲೆನ್ಸ್ ಬೈ ಮಾಡಿರೋ ವಿಡಿಯೋನ ನೋಡಿ. ಸೊ ವಿಷಯ ಏನಂದ್ರೆ, ನಾನು ವಡೆ ಆಕ್ಚುಲಿ ಟ್ರಿಪ್ ಹೋಗ್ತಾ ಪ್ಲಾನಿಂಗ್ ಟು ಗೋ ಟು ಸಮ್ ಪ್ಲೇಸ್. ಸೊ ಅದ್ರ ಹೋಗೋ ಮುಂಚೆ ಫಸ್ಟ್ ನಾವು ಒಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಶಾಪ್ ಮಾಡಕ್ ಹೋಗ್ತಾ ಇದೀವಿ. ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಗೈಸ್, ನಾ ಹೇಳಿದ ಇಂಪಾರ್ಟೆಂಟ್ ವಿಷಯ ಇದೇನೆ. ಸೊ ಅದಕ್ಕೆ ಇವಾಗ ಈ ಜಾಗಕ್ಕೆ ಬಂದಿದೀವಿ. ಯಾವ್ದು ವಡೆ ಇದು ಬೇಕಾ? ಇದು ಬೇಕು. ಏನ್ ಮಾಡ್ತೀಯ? ಇದು ಬರೀ 5,29,000 ಅಷ್ಟೇ. ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಇಟ್ಕೊಂಡು ಗೈಸ್ ಈ ಲೆನ್ಸ್ ನೋಡಿದಲ್ಲ, ವೈಲ್ಡ್ ಲೈಫ್ ಲೆನ್ಸ್, 30 lakhs. You can also use the lens that you're buying for wildlife. ಗೈಸ್, ಸೊ ಇದು ಆಬ್ಜೆಕ್ಟ್ ಆಯ್ತಾ, ಇದ್ರಲ್ಲಿ ನೋಡಿ ಹಿಂಗ್ ಬರ್ತಾ ಇದೆ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ನಾವು ತಗೊಂಡಿರೋ ಇಲ್ಲಿವರೆಗೂ ಎಲ್ಲಾ ಲೆನ್ಸ್ ರಾಂಗ್ ಇದೆ. ನನ್ಗೆ ತೋರಿಸ್ತಾ ಇದೀಯಾ? ನಾವು ಜೊತೆಲಿ ಸೇರಿ ತಗೊಂಡಿರೋದು. ಯೂಟ್ಯೂಬ್ ಚೆಕ್ ಮಾಡಿ ಮತ್ತೆ ಶೌಟ್ ಔಟ್ ಟು ಮೈ ಫ್ರೆಂಡ್ ಕಾರ್ತಿಕ್ ಹೇಳಿದ್ದು ಕೇಳ್ಬಿಟ್ಟು ಲೆನ್ಸ್ ತಗೊಂಡ್ವಿ. ಆದ್ರೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ನಾವು ಬೇರೆ ಇನ್ನ ಕಮ್ಮಿ ಪ್ರೈಸ್ಗೆ ಇನ್ನ ಫಾಸ್ಟ್ ಆಗಿ ಫೋಕಸ್ ಆಗೋ ಲೆನ್ಸ್ ತಗೋಬೋದಿತ್ತು. ಸೊ the only thing proper lens that we took was 35 mm based on my suggestion. ಎಲ್ಲ ಹೇಳಿದ್ಮೇಲೆ ಅದು ನೀನ್ ಹೇಳಿದೆ, ನಾನು ಹುಡ್ಕೊಂಡು ಬಂದಿದ್ದೆ. ಅದ್ರ ಬದಲಿಗೆ 50 mm ತಗೊಂಡಾಯ್ತು. ಏನ್ ಪೇ ಮಾಡ್ತಿದ್ದೆ ಅವಡೆ? ಡೌನ್ ಪೇಮೆಂಟ್. ಇವಾಗ ಒಂದು 5 minutes ನಿಮ್ಗೆ ನಮ್ ಲೆನ್ಸ್ ತೋರಿಸ್ತೀವಿ ಹೆಂಗಿದೆ ಅಂತ. ಗೈಸ್, ಬಂತು ನಮ್ ಲೆನ್ಸ್ ಒಳಗೆ. ಸೀರಿಯಲ್ ನಂಬರ್ ಚೆಕ್ ಮಾಡ್ತೀವಿ ಒಂದ್ಸಲಿ. ಓಕೆ, ಯಾರು ಚೆಕ್ ಮಾಡ್ಬೇಕು? ಗೈಸ್, ನಮ್ ಲೆನ್ಸ್ ಇಸ್ ಫೈನಲಿ ಯೋರ್. ಅಲ್ಲಿ ಕಲಿರ್ಬೇಕು ಒಳ್ಳೆ. ಹುಷಾರು, ಗಟ್ಟಿ ಹಿಡ್ಕೊ. ಫೈನಲಿ ವಡೆ ನಾವು ಇಷ್ಟೇನ ಕಷ್ಟಪಡ್ತೀವಿ ಲೆನ್ಸ್ ಬೇಕು ಅಂತ. ಫೈನಲಿ ಇದರ ಔಟ್ಪುಟ್ ಆಮೇಲೆ ತೋರಿಸ್ತೀವಿ ಹೆಂಗ್ ಬರುತ್ತೆ ಅಂತ. ಬಟ್ ತುಂಬಾನೇ ಖುಷಿ ಆಗ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಯೇ ಕಡೆ, ಹೌ ಡು ಯು ಫೀಲ್? ಹೆಂಗ ಅನ್ಸ್ತದೆ ವಡೆ? ಹೆಂಗ ಅನ್ಸಕ್ಕೇನಲ್ಲಪ್ಪ, ಐ ಹ್ಯಾವ್ ನೋ ಎಕ್ಸೈಟ್ಮೆಂಟ್. ಗುಡ್ ಬಡ, ಕಂಗ್ರಾಚುಲೇಷನ್ಸ್. ತುಂಬಾ 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 ಖುಷಿ ಆಗ್ತಾ ಇದೆ. ಆ ಲೆನ್ಸ್ ಪ್ರೈಸ್ 2,26,000. ಸೊ ಇಲ್ಲಿ ಅವ್ರು ನಮ್ಗೆ ಆಫ್ಟರ್ ಡಿಸ್ಕೌಂಟ್ 2,06,000ಗೆ ಕೊಟ್ರು ಆಯ್ತಾ.
ಐ ಆಮ್ ಜಸ್ಟ್ ಲೈಕ್ ಓ ಮೈ ಗಾಡ್, ತುಂಬಾ ಖುಷಿ ಯಾಕಾಗ್ತಾ ಇದೆ ಅಂದ್ರೆ ಫೈನಲಿ ನಮ್ಗೆ ಏನೋ ಒಂದು ಬೇಕು ಅಂದ್ರೆ ಅದನ್ನ ತಗೊಂಡು ಅಫೋರ್ಡ್ ಮಾಡುವಷ್ಟು ಧೈರ್ಯ ಬಂದಿದೆ. ಅಂಡ್ ಮೋಸ್ಟ್ ಆಫ್ ಇಟ್ ಇಸ್ ಬಿಕಾಸ್ ಆಫ್ ಯುವರ್ ಲವ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ, ನೀವೆಲ್ಲ ನಂಗೆ ಕೊಟ್ಟಿರೋ ಮೋಟಿವೇಶನ್ ಇಂದ ನಾನ್ ನನ್ನ ಕನ್ಗಳನ್ನ ಪೂರೈಸ್ತಾ ಇದ್ದೀನಿ ಅಂತ ಅನ್ಸ್ತಾ ಇದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಆಲ್ ಅಂಡ್ ಐ ಲವ್ ಯು ಗೈಸ್ ಸೋ ಮಚ್. ಮಾಸ್ಕ್ ಯಾಕೆ ತೆಗ್ದಿಲ್ಲ ಅಂತ ಕೇಳ್ಬೇಡಿ, ಅದು ಇನ್ನೊಂದ್ ದಿನಕ್ಕೆ ಬೇರೆ ಕತೆ. Anyways guys, this is the end of the video. Ee video ಇಷ್ಟ ಆಗಿದ್ರೆ don't forget to like, comment, share and subscribe. Okay, bye.